ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ತಾಲೂಕಿನ 13 ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗಳಿಗೆ ಒಟ್ಟು 2.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೆಲಸಗಳು. ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಯೇ ನನ್ನ ಗುರಿ ಎಂದು ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ತಿಳಿಸಿದರು. ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ರಸ್ತೆಗಳು, ಚರಂಡಿಗಳು, ಮೂಲಭೂತ ಸೌಕರ್ಯಗಳ ಕಾಮಗಾರಿ ಮಾಡಿಸುವುದರ ಮೂಲಕ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಯೇ ನನ್ನ ಗುರಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ತಾಲೂಕಿನ 13 ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆಗಳಿಗೆ ಒಟ್ಟು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೆಲಸಗಳು ಮತ್ತು ವಿಜಯಪುರ ಪುರಸಭೆ ವ್ಯಾಪ್ತಿಯ 13ನೇ ವಾರ್ಡ್ನಲ್ಲಿ ಕೊಳವೆ ಬಾವಿ ಕೊರೆಸಲು ಚಾಲನೆ. ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ಕಂದಾಯ ಇಲಾಖೆ ದಾಖಲೆಗಳು ರೈತರ ಮನೆ ಬಾಗಿಲಿಗೆ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ದೇವನಹಳ್ಳಿ ರಸ್ತೆ ಜಂಗ್ಲಿಪೀರ್ ಬಾಬಾ ದರ್ಗಾದಲ್ಲಿ ಗಂಧ ಮತ್ತು ಉರೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದೇವನಹಳ್ಳಿ ರಸ್ತೆ ಜಂಗ್ಲಿಪೀರ್ ಬಾಬಾ ದರ್ಗಾದಲ್ಲಿ ಗಂಧ ಮತ್ತು ಉರೂಸ್ ಕಾರ್ಯಕ್ರಮದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ವಿಜಯಪುರ ಟೌನ್ ಜೆಡಿಎಸ್ ಅಧ್ಯಕ್ಷ ಸಿ ಭಾಸ್ಕರ್ ಹಾಗೂ ಜಂಗ್ಲಿಪೀರ್ ಬಾಬಾ ದರ್ಗಾ ಕಮಿಟಿ ಸದಸ್ಯರು ಹಾಜರಿದ್ದರು. ಈ ಕಾರ್ಯಕ್ರಮಗಳು ಕುರುಬರಕುಂಟೆ, ಎಸ್ ತೆಲ್ಲೋಹಳ್ಳಿ, ಬಾಟಮ್ಮ ವೃತ್ತ, ಟಿ ಅಗ್ರಹಾರ, ಬೊಮ್ಮನಹಳ್ಳಿ, ಮಠಬರ್ಲು, ಯಲಿಯೂರು, ಹ್ಯಾಡಾಳ, ದೊಡ್ಡ ಕುರುಬರಹಳ್ಳಿ, ಚೀಮಾಚನಹಳ್ಳಿ, ಪೋಲನಹಳ್ಳಿ, ಚನ್ನಹಳ್ಳಿ, ಕಗ್ಗಲಹಳ್ಳಿ, ಆಗಲಕೋಟೆ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಕೆಲಸಗಳಿಗೆ ಚಾಲನೆಯನ್ನ ನೀಡಿದರು. ವಿಜಯಪುರ ಪುರಸಭೆ ವ್ಯಾಪ್ತಿಯ 13ನೇ ವಾರ್ಡ್ನಲ್ಲಿ ಕೊಳವೆ ಬಾವಿ ಕೊರೆಸಲು ನಿಸರ್ಗ ನಾರಾಯಣಸ್ವಾಮಿರವರು ಚಾಲನೆ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ಕಾರ್ಯಾಧ್ಯಕ್ಷ ರವೀಂದ್ರ, ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷ ಮುನಿರಾಜು, ತಾಲೂಕು ಸೊಸೈಟಿ ಅಧ್ಯಕ್ಷ ನಾರಾಯಣಸ್ವಾಮಿ, ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮುನಿರಾಜು, ಯಲಿಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೊನ್ನೇಗೌಡ, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮಂಜುಳಾದೇವಿ, ಹೋಬಳಿ ಜೆಡಿಎಸ್ ಮುಖಂಡ ಶಿವಾನಂದ್, ಹೋಬಳಿ ಜೆಡಿಎಸ್ ಎಸ್ಸಿ ಘಟಕದ ಅಧ್ಯಕ್ಷ ರಾಜೇಶ್, ಗಂಗಾವರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚೈತ್ರಾ ಮನೋಹರ್, ಮಾಜಿ ಅಧ್ಯಕ್ಷ ಜಯರಾಮೇಗೌಡ, ಸಿಎಸ್ ರಾಜಣ್ಣ, ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಶಂಕರ್ ಹಾಗೂ ಇನ್ನೂ ಮುಂತಾದವರು ಹಾಜರಿದ್ದರು. ಪುರಸಭೆ ವ್ಯಾಪ್ತಿಯ 13ನೇ ವಾರ್ಡ್ನಲ್ಲಿ ಕೊಳವೆ ಬಾವಿ ಕೊರೆಸಲು ನಿಸರ್ಗ ನಾರಾಯಣಸ್ವಾಮಿರವರು ಚಾಲನೆ ನೀಡಿದ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ವಿಜಯಪುರ ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಭಾಸ್ಕರ್, ಉಪಾಧ್ಯಕ್ಷ ಕೇಶವಪ್ಪ, ಮುಖ್ಯಾಧಿಕಾರಿ ಮಹೇಶ್, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್, ವಿಜಯಪುರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ, ಸದಸ್ಯರುಗಳಾದ ನಾರಾಯಣಸ್ವಾಮಿ, ಇಕ್ಬಾಲ್, ನಂದಕುಮಾರ್, ರವಿ, ರಾಮು, ಕವಿತಾ, ಮುನಿ ಅಂಜನಪ್ಪ, ಇನ್ನಿತರ ಸದಸ್ಯರು ಹಾಗೂ ನಾಮಿನಿ ಸದಸ್ಯರುಗಳಾದ ಚ ವಿಜಯಬಾಬು, ರವಿಕುಮಾರ್, ಪ್ರಭು ಸೊನ್ನೇಗೌಡ, ಕನಕರಾಜು, ಪಟ್ಟಣದ ಪ್ರಮುಖರಾದ ಐಪಿಎಸ್ ಮುನಿರಾಜು, ಬಸವರಾಜು ಇನ್ನೂ ಅನೇಕರು ಹಾಜರಿದ್ದರು.
अगजाननपद्मार्कं गजाननं महर्षणैकदन्तामेकदन्तामुपास्महे महागणपतिभ्यो नमः वां गणानाहं त्वा गणपतिं भवामहे कविङ्गवेदाभुभष्टवत्तमं ज्येष्ठराजं ब्रह्मणां ब्रह्मणस्पदम् आनश्रण्वन्नहोतिभिस्सिद्धसादनं महागणाधिपतये नमः ध्यायामे ध्यानं समप्रयामे आवाहयामि रत्नसिंहासनं समप्रयामे पादयोः पद्यं समप्रयामे पादयोः अर्घ्यं समप्रयामे मुखे आचम्यं समप्रयामे महादेवताभ्यो नमः पूजां च करिष्यामि ॐ गङ्गे मुने चैव देवन्नष्टभूदेवी देवताभ्यो नमः आवाहयामि समप्रयामि देवताभ्यो नमः आदित्यादिनवग्रहाय नमः सूर्यादिचन्द्रादिमङ्गलाय बुधाय च गुरुशुक्राय सर्वे सप्तादेवाः ऋग्वेदाय गङ्गे चैव गोदावरी ವಿಜಯಪುರ ಪುರಸಭೆ ವ್ಯಾಪ್ತಿಯ 13ನೇ ವಾರ್ಡಿನಲ್ಲಿ ಕೊಳವೆ ಬಾವಿ ಕೊರೆಸಲು ನಿಸರ್ಗ ನಾರಾಯಣಸ್ವಾಮಿರವರು ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಟೌನಿನ ಅಧ್ಯಕ್ಷರಾದಂಥ ರಾಜೇಶ್ವರಿ ಅವರು, ಉಪಾಧ್ಯಕ್ಷರಾದಂಥ ಕೇಶವಪ್ಪನವರು ಮತ್ತು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಹಾಗೂ ನಮ್ಮ ಪಕ್ಷದ ಮುಖಂಡರು, ನಮ್ಮ ಮರವೆ ನಾರಾಯಣ ಸ್ವಾಮಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ 8ನೇ ವಾರ್ಡಿನ 13ನೇ ವಾರ್ಡ್ನಲ್ಲಿ ಈ ಒಂದು ಬೋರ್ವೆಲ್ಗಳ ಕೊರೆಯುವ ಚಾಲನೆಯನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ವಿಜಯಪುರ ಟೌನ್ನಲ್ಲಿ ನಗರವಾಸಿಗಳಿಗೆ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ನಾನು ಮನವಿ ಮಾಡಿಕೊಂಡಿದ್ದೀನಿ. ಸರ್ಕಾರ ಅದಕ್ಕೆ ಸ್ಪಂದಿಸಿ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಈಗಾಗಲೇ ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವ 54 ಫೈನಾನ್ಸ್ 15 ಫೈನಾನ್ಸ್. ದೇವನಹಳ್ಳಿ ರಸ್ತೆ ಜಂಗ್ಲಿಪೀರ್ ಬಾಬಾ ದರ್ಗದಲ್ಲಿ ಗಂಧ ಮತ್ತು ಉರೂಸ್ ಕಾರ್ಯಕ್ರಮದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ವಿಜಯಪುರ ಟೌನ್ ಜೆಡಿಎಸ್ ಅಧ್ಯಕ್ಷ ಸಿ ಭಾಸ್ಕರ್ ಹಾಗೂ ಜಂಗ್ಲಿಪೀರ್ ಬಾಬಾ ದರ್ಗಾ ಕಮಿಟಿ ಸದಸ್ಯರು ಹಾಜರಿದ್ದರು.